ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಣೇಶನಿಗೆ ತುಂಬ ಪ್ರಿಯವಾದ ತಿಂಡಿ ಅಂತ ಅಂದರೆ ಸಿಹಿ ಕಡುಬು ಹಾಗೆಯೇ ಖಾರ ಕಡುಬು. ಖಾರ ಕಡುಬುನೂ ಇಷ್ಟಪಡ್ತಾರೆ, ಸಿಹಿ ಕಡುಬುನೂ ಇಷ್ಟಪಡ್ತಾರೆ ಗಣೇಶ. ಇವತ್ತಿನ ವಿಡಿಯೋದಲ್ಲಿ ಅಮ್ಮ ಖಾರ ಕಡುಬು ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಹಳ ವರ್ಷದಿಂದ ಅಮ್ಮ ಈ ಒಂದು ಖಾರ ಕಡುಬು ಮಾಡ್ತಾರೆ. ಚಟ್ನಿ ಜೊತೆ ತಿಂತಾಯಿದ್ರೆ ಮಸ್ತಾಗಿರುತ್ತೆ. ತುಪ್ಪನೂ ಹಾಕ್ಕೊಂಡು ತಿನ್ಬೋದು. ಬಟ್ ತುಪ್ಪ ಇಲ್ಲದೆ ಹಾಗೆ ತಿಂದರೆ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ನಾನು ಆಲ್ಮೋಸ್ಟ್ ಯಾವಾಗ್ಲೂ ವಿತೌಟ್ ತುಪ್ಪ ತಿಂತೀನಿ. ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ಮತ್ತೆ ಮತ್ತೆ ಪ್ರಿಪೇರ್ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು 1/4 ಕೆಜಿಯಿಂದ ಅರ್ಧ ಕೆ ಜಿಯಷ್ಟು ಹೆಸರು ಬೇಳೆಯನ್ನು 1-2 ಅವರು ನೆನೆಸಿ, ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಬೇಸ್ಡ್ ಆನ್ ದಟ್ ಕ್ವಾಂಟಿಟಿ ನೀವು ತೊಗೊಂಡು ಹೆಸರು ಬೇಳೆಯನ್ನು ನೆನೆಸಿ ಅದನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ನೀರನ್ನು ಏನು ಹಾಕೋ ಹಾಗಿಲ್ಲ, ಹಾಗೆಯೇ ಚೆನ್ನಾಗಿ ರುಬ್ಕೋಬೇಕು. ಹೆಸರು ಬೇಳೆಯಲ್ಲಿ ಮಾಡುವಂತಹ ಒಂದು ಕಡುಬು ಇದು ತುಂಬ ಟೇಸ್ಟಿಯಾಗಿರುತ್ತೆ. ಬೇಳೆ ಐಟಮ್ಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮತ್ತು ಈ ಬೇಳೆಯಿಂದ ಮಾಡುವಂಥ ಯಾವುದೇ ತಿಂಡಿ ತಿನಿಸು ತುಂಬ ಟೇಸ್ಟಿಯಾಗಿರುತ್ತೆ. ಹೆಸರು ಬೇಳೆ ಟೇಸ್ಟ್ ಕೊಡುತ್ತೆ. ಕಡಲೆಬೇಳೆಯಲ್ಲೂ ಮಾಡ್ಬೋದು, ಹೆಸರು ಬೇಳೆಯಲ್ಲೂ ಮಾಡ್ಬೋದು. ಎರಡೂ ಸಹ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಬಟ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ನೋಡಿ, ಈ ಥರ ನೀಟಾಗಿ ರುಬ್ಕೋಬೇಕು. ಫುಲ್ಲು ಸಣ್ಣಗಾಗೋಷ್ಟು ರುಬ್ಕೊಬಿಡಬೇಕು. ತದನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು. ರುಬ್ಬುವಾಗಲೇ ಹೆಸರುಬೇಳೆ ಜೊತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಬಿಟ್ರೆ ಸ್ಮ್ಯಾಶ್ ಆಗಿಬಿಡುತ್ತೆ, ಗ್ರೈಂಡ್ ಆಗಿಬಿಡುತ್ತೆ. ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಬೆಳ್ಳುಳ್ಳಿ ಅಂದರೆ ಜಜ್ಜಿಬಿಟ್ಟು ಅದರೊಳಗಡೆ ಹಾಕಿರೋವಂಥದ್ದು. ಶುಂಠಿ ರುಬ್ಕೋಬೇಕಾದ್ರೇ ಹಾಕ್ಕೊಂಡ್ರೆ ನೀಟಾಗಿ ಗ್ರೈಂಡ್ ಆಗುತ್ತೆ. ನೋಡಿ, ಆಲ್ಮೋಸ್ಟ್ ಆಗಿದೆ ಹಿಟ್ಟು. ಆ ಹಿಟ್ಟು ಜೊತೆಗೆ ಈರುಳ್ಳಿ, ಸಾಂಬಾರು ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಜೊತೆಗೆ ಹಸಿಮೆಣಸಿನ್ಕಾಯಿ, ಒಂದು 3-4 ಹಸಿಮೆಣಸಿನ್ಕಾಯಿ. ಚಟ್ನಿನೂ ಖಾರ ಇರುತ್ತೆ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಕೆಲವೊಂದು ಹಸಿಮೆಣಸಿನ್ಕಾಯಿ ತುಂಬ ಖಾರ ಇರುತ್ತೆ, ಕೆಲವೊಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇರುತ್ತೆ. ಮತ್ತು ಜೀರಿಗೆ ಒಂದು ಅಥವಾ 1.5 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿಯಾದಂತಹ ನೀರು, ಆಯಿಲು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಂತರ ಮುದ್ದೆಯನ್ನು ಪ್ರಿಪೇರ್ ಮಾಡಿಕೊಳ್ಬೇಕು. ನೀರನ್ನು ಕಾಯೋದಕ್ಕೆ ಇಟ್ಟು, ನೀರು ಚೆನ್ನಾಗಿ ಕುದ್ದ ನಂತರ ಅಕ್ಕಿ ಹಿಟ್ಟನ್ನು ಹಾಕಿ, ನೀರಿಗೆ ಮುಂಚೆನೇ ಉಪ್ಪು ಹಾಕ್ಕೊಂಬಿಟ್ರೆ ಬೆಟರು. ಅಕ್ಕಿ ಹಿಟ್ಟನ್ನು ಹಾಕಿ ಅದನ್ನು ಚೆನ್ನಾಗಿ, ಮುದ್ದೆ ಯಾವ ಥರ ತಿರುಗ್ತೀರ ಆ ಥರ ಸ್ವಲ್ಪ ಗಟ್ಟಿ ಇರಬೇಕು. ತೆಳುವಾದರೆ ಕಡುಬು ಮಾಡೋದಕ್ಕೆ ಮತ್ತು ಬೇಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡಿಕೊಂಡು ತಿರುಗಬೇಕಾದ್ರೆ, ತಿರುವಾದಮೇಲೆ ಅದು ತುಂಬ ಮೆತ್ತಗಿದ್ದರೆ ಅದನ್ನು ಕಡುಬು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ತಿಕ್ಕಾಗಿರಲಿ ನೋಡಿಕೊಂಡು, ಏನಾದರೂ ತೆಳು ಇದ್ದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಆವಾಗ ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟು ಆಗಿದೆ. ಸೊ ಇವಾಗ ಇಡ್ಲಿ ಪಾತ್ರೆಯನ್ನು ರೆಡಿ ಮಾಡಿಟ್ಕೊಂಡು ಸ್ವಲ್ಪನೇ ಮುದ್ದೆ ಹಿಟ್ಟು, ಅಕ್ಕಿ ಹಿಟ್ಟನ್ನ ತೊಗೊಂಡು ಅದಕ್ಕೆ ಮಿಶ್ರಣವನ್ನು, ಏನು ಖಾರ ಮಿಶ್ರಣವನ್ನು ರೆಡಿ ಮಾಡ್ಕೊಂಡಿರೋದು, ಮಸಾಲ ಮಿಶ್ರಣವನ್ನು ಅದ್ರ ಮಧ್ಯೆ ಹಾಕಿ ಅದನ್ನು ಈ ಒಂದು ಶೇಪಲ್ಲಿ ಮಾಡಿ ಅದನ್ನು ಒಂದೊಂದಾಗೆ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಹೋಗಬೇಕು. ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಾರ್ಮಲಿ ಮಾಡೋದು ಗಣೇಶ ಹಬ್ಬದ ದಿನ, ಬೇಕಿದ್ದರೆ ಬೇರೆ ದಿನವೂ ಪ್ರಿಪೇರ್ ಮಾಡಿಕೊಂಡು ತಿನ್ಬೋದು ಅನಿಸುತ್ತೆ. ನೀವು ಒಂದು ಸತಿ ತಿಂದುಬಿಟ್ರೆ ಇನ್ನು ಯಾವಾಗಾದ್ರೂ ತಿನ್ನಬೇಕು ಖಾರ ಕಡುಬು ಅನ್ನತ್ತೆ. ರುಚಿ ನೆನಪಿಸೋ ಅಷ್ಟು ಇದು ರುಚಿಯಾಗಿರುತ್ತೆ, ಅಷ್ಟು ಸಖತ್ತಾಗಿರುತ್ತೆ ಅಂಥ ರೆಸಿಪಿ ಇದು. ಬಟ್ ಹಸಿಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕ್ಕೋಬೇಕು. ಖಾರ ಇದ್ರೇ ಚೆನ್ನಾಗಿರುತ್ತೆ, ಖಾರ ಇಲ್ಲ ಅಂದರೆ ಬೋರಿಂಗ್ ಆಗಿರುತ್ತೆ ಕಡುಬು. ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಖಾರ ಇರೋದು ನೋಡಿಕೊಂಡು
ಲಿಮಿಟಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಬಿಟ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಚಟ್ನಿನೂ ಅಷ್ಟೇ, ಚಟ್ನಿನೂ ಖಾರ ಆಗಿ ಕಡುಬು ಖಾರ ಸ್ಪೈಸಿಯಾಗಿದ್ದರೆ ಇನ್ನೂ ಟೇಸ್ಟು ಸಖತ್ತಾಗಿರುತ್ತೆ. ಒಂದೊಂದಾಗಿ ಇದೇ ಥರ ಇಡ್ತಾ ಹೋದರೆ ಅದನ್ನು ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟರೆ ಕಡುಬು ಸವಿಯಲು ಸಿದ್ಧ. ನೋಡಿ ಆಲ್ಮೋಸ್ಟ್ ಕಡುಬು ಪ್ರಿಪೇರ್ ಆಗಿದೆ. ಅಂದರೆ ಒಳಗಡೆ ಎಲ್ಲ ಬೇಯಬೇಕು. ಇಡ್ಲಿ ಅಂತಂದರೆ ಜಸ್ಟು ಹಿಟ್ಟು ಬೇಯೋದಷ್ಟೇ, ಬಟ್ ಇದರಲ್ಲಿ ಮಸಾಲ ಪದಾರ್ಥಗಳೆಲ್ಲ ಬೇಯಬೇಕಲ್ವ, ಸೊ ಟೈಮ್ ತೊಗೊಳುತ್ತೆ. ನೋಡಿಕೊಂಡು ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಇದು ಬೆಂದಿದೆಯಾ ಈ ಒಂದು ಕಡುಬು ಅಂತ ಮುಟ್ಟೆ ನೋಡಿ, ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸಿ ಚೆನ್ನಾಗಿ ಬೆಂದ ನಂತರ ತಿಂದರೆ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ. ಸ್ಪೈಸಿಯಾದ, ಟೇಸ್ಟಿಯಾದ, ಯಮ್ಮಿಯಾದ, ಗಣೇಶನಿಗೆ ಪ್ರಿಯವಾದ ಕಡುಬು ಸವಿಯಲು ಸಿದ್ಧ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.